ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಕ್ರೀಡಾಕೂಟಕ್ಕೆ ಚಾಲನೆ, ಪೊಲೀಸ್ ಇಲಾಖೆ ಮಹತ್ವದ ಜವಾಬ್ದಾರಿ ಹೊಂದಿದೆ, ಸಚಿವ ಈಶ್ವರ್ ಖಂಡ್ರೆ. ಮಾಹಿತಿ ಪಡೆಯುವುದು ಮೂಲಭೂತ ಹಕ್ಕು, ಮಾಹಿತಿ ನೀಡದ ಜಿಲ್ಲೆಯಲ್ಲಿ 106 ಜನ ಅಧಿಕಾರಿಗಳಿಗೆ ದಂಡ ವಿಧಿಸಲಾಗಿದೆ, ರುದ್ರಣ್ಣ ಹರ್ತಿಕೋಟ್. ಔರಾದ್ ಕೃಷಿ ಇಲಾಖೆ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ, ರಾಜ್ಯ ಸರ್ಕಾರದಿಂದ ರೈತರಿಗೆ ಅನ್ಯಾಯ, ಶಾಸಕ ಪ್ರಭು ಚವ್ಹಾಣ್. ವಾರ್ತೆಗಳ ವಿವರ. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಇಲ್ಲಿಯ ಪೊಲೀಸ್ ಕವಾಯತ್ ಮೈದಾನದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ನಂತರ ಅವರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಮಹತ್ವದ ಜವಾಬ್ದಾರಿ ವಹಿಸಿದೆ ಎಂದು ನುಡಿದರು. ಸರ್ಕಾರಿ ನೌಕರರು ಆಗಿರುವ ಬೇರೆ ಬೇರೆ ಇಲಾಖೆಯಲ್ಲಿ ನೌಕರರು ದಿನದಲ್ಲಿ 8 ಗಂಟೆ ಕೆಲಸ ಮಾಡಿದರೆ ಪೊಲೀಸರು ದಿನದ 24 ಗಂಟೆಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹೀಗಾಗಿ ಅವರು ಜಾಗೃತರಾಗಿದ್ದು ಸಮಾಜದಲ್ಲಿ ಶಾಂತಿ, ಜನರ ರಕ್ಷಣೆ ಮಾಡುವುದು ಮಹತ್ತರ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದು ತಿಳಿಸಿದರು. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಲವು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗುವಂತಹ ಸನ್ನಿವೇಶಗಳು ಉದ್ಭವಿಸುತ್ತವೆ ಎಂದರು. ಇಂದು ಆಹಾರ, ಗಾಳಿ, ನೀರು ಮಾಲಿನ್ಯವಾಗಿದೆ. ಆದುದರಿಂದ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಸಹ ಅಷ್ಟೇ ಮುಖ್ಯವಾಗಿದೆ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ತಾವು ಅಂದುಕೊಂಡ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮಾನಸಿಕವಾಗಿ ಪ್ರಬುದ್ಧರಾಗಿದ್ದರೂ ದೈಹಿಕ, ಶಾರೀರಿಕವಾಗಿಯೂ ಸಹ ದೃಢವಾಗಿರಬೇಕು. ಆದುದರಿಂದ ಇಂತಹ ಕ್ರೀಡಾಕೂಟಗಳ ಆಯೋಜನೆಯ ಅಗತ್ಯವಿದೆ ಎಂದರು. ಕೆಲಸದ ಒತ್ತಡದಲ್ಲಿರುವ ತಮಗೆ ಕ್ರೀಡೆಗಳ ವಾಯುವಿಹಾರ, ಶಾರೀರಿಕ ವ್ಯಾಯಾಮ, ಧ್ಯಾನ ಮಾಡುವುದರಿಂದ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅನಾದಿ ಕಾಲದಿಂದಲೂ ಕ್ರೀಡೆಗಳಿಗೆ ಮಹತ್ವ ನೀಡಲಾಗಿದೆ. ಹೀಗಾಗಿ ಕ್ರೀಡೆಯು ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದರು. ನಮ್ಮಲ್ಲಿ ಪ್ರತಿಭೆಗಳ ಕೊರತೆ ಇಲ್ಲ. ಅವರಲ್ಲಿದ್ದ ಕ್ರೀಡಾ ಪ್ರತಿಭೆಯನ್ನು ಹೊರಹೊಮ್ಮಲು ಪ್ರೋತ್ಸಾಹ, ಅವಕಾಶ ಕಲ್ಪಿಸಿಕೊಡಬೇಕಾಗಿದೆ ಎಂದು ತಿಳಿಸಿದರು. 3 ದಿನಗಳಲ್ಲಿ ನಡೆಯುವ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜಯ ಸಾಧಿಸಲು ಶುಭ ಹಾರೈಸಿದರು. ಕಾರ್ಯಕ್ರಮದ ವೇದಿಕೆ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದರು. ನಿಗದಿತ ಅವಧಿಯೊಳಗೆ ಮಾಹಿತಿದಾರರಿಗೆ ಮಾಹಿತಿ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ ಆಯುಕ್ತರು, ಮಾಹಿತಿ ಹಕ್ಕು ಮೂಲಭೂತ ಹಕ್ಕಾಗಿದ್ದು ಯಾರು ಮಾಹಿತಿಗಾಗಿ ಅರ್ಜಿ ಸಲ್ಲಿಸಿರುತ್ತಾರೆ ಅವರಿಗೆ ನಿಗದಿಪಡಿಸಿರುವ ಅವಧಿಯೊಳಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಆಯುಕ್ತರಾದ ರಾಜಶೇಖರ್ ಎಸ್ ಹಾಗೂ ಕಲಬುರಗಿ ಪೀಠ ಮಾಹಿತಿ ಆಯುಕ್ತ ಬಿ ವೆಂಕಟೇಶ್ ಸಿಂಗ್ ಅವರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮಾಹಿತಿದಾರರು ಕೇಳಿರುವ ಮಾಹಿತಿ ನೀಡಲು ನಿರ್ಲಕ್ಷಿಸಬೇಡಿ. ಮಾಹಿತಿದಾರರ ಕೇಳಿರುವ ಮಾಹಿತಿ ಅವರು ಭರಿಸಬೇಕಾದ ಮೊತ್ತ ಪಡೆದು ಮಾಹಿತಿ ನೀಡಿ ಕೇಳಿದ ಮಾಹಿತಿ ಲಭ್ಯ ಇಲ್ಲದಿದ್ದಾಗ ಹಿಂಬರ ಬರೆದುಕೊಡುವಂತೆ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದರು. ಜನರಿಗೆ ಮಾಹಿತಿ ಪಡೆಯುವಲ್ಲಿ ಇರುವ ಮೂಲಭೂತ ಹಕ್ಕು ಮಾಹಿತಿ ಹಕ್ಕು. ಅವರಿಗೆ ಮಾಹಿತಿ ನೀಡಿ ಜನರ ಮನೆ ಬಾಗಿಲಿಗೆ ಮಾಹಿತಿ ಲಭ್ಯ ಎನ್ನುವ ಸಂದೇಶ ಹೋಗಬೇಕಾಗಿದೆ ಎಂದರು. ಮಾಹಿತಿಗಾಗಿ ಅರ್ಜಿ ಹಾಕಿ ಅಧಿಕಾರಿಗಳಿಗೆ ಕಿರುಕುಳ ನೀಡುವಂತಹ 26 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಮಾಹಿತಿದಾರ ಹೇಳಿರುವ ಮಾಹಿತಿ ನೀಡಿದರೆ ಬ್ಲಾಕ್ ಮೇಲ್ ಮಾಡುವ ಪ್ರಶ್ನೆ ಬರುವುದಿಲ್ಲ ಎಂದ ಅವರು, ಬೀದರ್ ಜಿಲ್ಲೆಯಲ್ಲಿ 106 ಜನ ಅಧಿಕಾರಿಗಳಿಗೆ ಸುಮಾರು 9.20 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಪೈಕಿ ಕೇವಲ 2 ಅಧಿಕಾರಿಗಳು 87,000 ರೂಪಾಯಿ ದಂಡ ಪಾವತಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಇನ್ನು ದಂಡ ಭರಿಸದೇ ಇರುವ ಅಧಿಕಾರಿಗಳು ಬೇಗ ಪಾವತಿಸಿಲ್ಲ, ಭವಿಷ್ಯದಲ್ಲಿ ತಮಗೆ ತೊಂದರೆಯಾಗುವುದು ಖಚಿತ ಎನ್ನುವ ವಿಷಯ ಕುರಿತು ಅವರಿಗೆ ತಿಳಿಸಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ನಡೆಯುವ ಕೆಡಿಪಿ ಸಭೆಯಲ್ಲಿ ಮಾಹಿತಿಗಾಗಿ ಸಲ್ಲಿಸಿರುವ ಅರ್ಜಿಗಳ ವಿಲೇವಾರಿ ಕುರಿತು ಚರ್ಚಿಸಬೇಕು ಎಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಮಾಹಿತಿ ಹಕ್ಕು ಜಾರಿಗೆ ಬಂದ ನಂತರ ಬದಲಾವಣೆಯಾಗಿದೆ ಎಂದು ತಿಳಿಸಿದರು. ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿರುವುದಿಲ್ಲ, ಆದರೆ ಕಡಿಮೆಯಾಗಿದೆ ಎಂದರು. ಮಾಹಿತಿ ಹಕ್ಕಿನ ಉದ್ದೇಶ ಪಾರದರ್ಶಕ ಹೊಣೆಗಾರಿಕೆ ಮತ್ತು ಉತ್ತಮ ಆಡಳಿತ ನೀಡುವುದಾಗಿ ಎಂದು ತಿಳಿಸಿದರು. ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುತ್ತಿದ್ದ ಕಾಯ್ದೆ ಎಂದರೆ ಮಾಹಿತಿ ಹಕ್ಕು ಕಾಯ್ದೆ. ಸರ್ಕಾರದ ಮಾಹಿತಿ ಮುಕ್ತವಾಗಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವುದೇ ಮಾಹಿತಿ ಹಕ್ಕಿನ ಮುಖ್ಯ ಉದ್ದೇಶ ಎಂದರು. ಬೆಳಗಾವಿನಲ್ಲಿ ಮತ್ತು ಇಲ್ಲಿ ದ್ವಿತೀಯ ಮೇಲ್ಮನವಿಯ ಅರ್ಜಿಗಳ ವಿಚಾರಣೆಯನ್ನ ಮಾಡಿ ಆಯಾ ಅರ್ಜಿಗಳನ್ನ ಬೇಗ ವಿಲೇವಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಆಯೋಗದಲ್ಲಿ ಈಗ ನಮ್ಮ ಮುಖ್ಯ ಮಾಹಿತಿ ಆಯುಕ್ತಗಳ ಜೊತೆ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ನಾವು ಬೆಳಗಾವಿಯಲ್ಲಿ ಬಹುಶಃ ವಿಧಾನಮಂಡಲ ಅಧಿವೇಶನ ಇದೆ 8ನೇ ತಾರೀಕಿಂದ. ಅಧಿವೇಶನ ಆದ್ಮೇಲೆ ಅಲ್ಲಿ ನಾವು ಒಂದಿಬ್ಬರು ಆಯುಕ್ತರುಗಳಲ್ಲಿ ಹೋಗಿ ನಾವು ಅಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಹೇಗೆ ಮಾಡಬೇಕು ಏನು ಅಂತೇಳಿ
ಒಂದು ವರದಿಯನ್ನು ನಾವು ಮುಖ್ಯ ಆಯುಕ್ತರಿಗೆ ಕೊಡ್ತೇವೆ. ನಾವೆಲ್ಲ ಕಡೆ ಜಿಲ್ಲೆಗಳಲ್ಲಿ ಹೋದಾಗಲೂ ಕೂಡ ನಾವು ಹೇಳ್ತಿರುವಂಥದ್ದು ಅದೇ. ಒಂದು ರೀತಿ ಆಯಾ ಜಿಲ್ಲೆಗಳಲ್ಲಿ ಅರ್ಜಿಗಳ ವಿಲೇವಾರಿಯನ್ನು ಮಾಡಿದ್ರೆ ಮನೆ ಬಾಗಿಲಲ್ಲೇ ಅವನಿಗೆ ಮಾಹಿತಿ ಸಿಕ್ಕಂತಾಗುತ್ತೆ ಅಂತೇಳಿ ಇದೊಂದು ರೀತಿ ಬಹಳ ಪ್ರಮುಖವಾದಂತಹ ಕಾಯ್ದೆ ಇದು. ನಾವು ಅಧಿಕಾರಿಗಳಿಗೂ ಹೇಳಿರುವಂಥದ್ದು ಅದೇನೆ, ಎಲ್ಲೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬೇಡಿ ಅರ್ಜಿಗಳ ಬಗ್ಗೆ. ಇದು ಜನರಿಗೆ ಕೊಟ್ಟಿರುವಂತಹ ಒಂದು ಮಾಹಿತಿಯ ಸ್ವಾತಂತ್ರ್ಯ. ಇದು ನಮ್ಮ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಅದೇ ರೀತಿ ಇದು ಕೂಡ ಮಾಹಿತಿಯ ಸ್ವಾತಂತ್ರ್ಯ. ಇದು ಆ ಮಾಹಿತಿ ಅನ್ನುವಂಥದ್ದು ನಮ್ಮ ಮೂಲಭೂತ ಹಕ್ಕು. ಆ ಮೂಲಭೂತ ಹಕ್ಕು ಆ ಮಾಹಿತಿ ಆಯುಕ್ತರಿಗೆ ಮಾಹಿತಿ ಅಂತ ಹೇಳಿದ್ದೇವೆ. ಇದಿಷ್ಟು ಇವತ್ತಿನ ಬೆಳವಣಿಗೆ. ಅವರಲ್ಲಿದ್ದಂಥ ಕೆಲವು ಅನುಮಾನ ಕೋರ್ಟ್ ತೀರ್ಪುಗಳ ಬಗ್ಗೆ ಬೇರೆ ಬೇರೆ ಆದಿತ್ಯ ಬಂಡೋಪಾಧ್ಯಾಯ ಇರಬಹುದು, ಬೇರೆ ಸಾರ್ವಜನಿಕ ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕಲ್ಲಾಪುರಂ ಬ್ಯಾಂಕ್ ಪ್ರಕರಣ, ಈ ತರ ಬೇರೆ ಬೇರೆ ಕೋರ್ಟ್ ತೀರ್ಪುಗಳು ಏನೇನು ಹೇಳಿದೆ ಅಂತ ಹೇಳ್ಬಿಟ್ಟು ನಾವು ಇವೆಲ್ಲ ತೀರ್ಪುಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಅರ್ಜಿಗಳ ವಿಲೇವಾರಿಗೆ ವೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ವೇಗ ಸಿಗಬೇಕು, ಬೇಗ ಮಾಹಿತಿದಾರರಿಗೆ ಮಾಹಿತಿ ಸಿಗಬೇಕು ಅಂತ ಹೇಳಿದ್ದೇವೆ. ಮತ್ತೆ ಏನು ಅರ್ಜಿಗಳನ್ನ ಹಾಕಿ ಅಧಿಕಾರಿಗಳಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತ 26 ಜನರನ್ನ ರಾಜ್ಯ ಮಾಹಿತಿ ಆಯೋಗ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಇದು ಹಿಂದೆಯಿಂದನೂ ಆಗ್ತಾ ಬರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ 215 ಇದ್ರೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ 58 ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ 54 ಇದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 21 ಇದೆ. ಇನ್ನು ಉಳಿದಿದ್ದೆಲ್ಲ ಸಿಂಗಲ್ ಡಿಜಿಟಲ್ ಇದೆ. ಹೋಮ್ ಡಿಪಾರ್ಟ್ಮೆಂಟ್, ಯೂತ್ ಸರ್ವಿಸ್ ಅವೆಲ್ಲ ಒಂದೊಂದು ಇದಾವೆ ಅರ್ಜಿ. ಆ ಅರ್ಜಿಗಳೆಲ್ಲ ಕೂಡ ಇಲ್ಲಿ ವಿಲೇವಾರಿ ಆಗುತ್ತೆ. ನಾವು ದಂಡವನ್ನ ಕೂಡ ಹಾಕ್ತೇವೆ. ಇಡೀ ರಾಜ್ಯದಲ್ಲಿ ನಾವು ಇದುವರೆಗೂ ಕಳೆದ 20 ವರ್ಷಗಳಲ್ಲಿ ಹಾಕಿರುವಂತಹ ದಂಡದ ಮೊತ್ತ 10,735 ಪ್ರಕರಣದಲ್ಲಿ 10.16 ಕೋಟಿ ರೂಪಾಯಿ ದಂಡನ ಹಾಕಿದೆ. ಅದರಲ್ಲಿ ವಸೂಲಿ ಆಗಿರುವಂತದ್ದು ಕೇವಲ 3,084. ಅಂದ್ರೆ ಈ ರೀತಿ ಅಧಿಕಾರಿಗಳನ್ನ ಎಚ್ಚರಿಸುವಂತದ್ದು, ಅವರಿಗೊಂದು ಪುನರ್ಮನನ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಯೋಗದ ಉದ್ದೇಶ. ಅದಕ್ಕೋಸ್ಕರ ನಾವು ಈ ರೀತಿಯ ಕಾರ್ಯಾಗಾರಗಳನ್ನ ನಾವು ಬೇರೆ ಬೇರೆ ಕಡೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ಇಲ್ಲಿ ಜಿಲ್ಲಾಡಳಿತಕ್ಕೆ ಹೇಳಿರುವಂತದ್ದು ಒಂದು, ಈ ದಂಡವನ್ನು ವಸೂಲಿ ಮಾಡಬೇಕು ಅನ್ನೋಂಥದ್ದಾದ್ರೆ, ಇನ್ನೊಂದು ಹೇಳಿರುವಂತದ್ದು ಕೆಡಿಪಿ ಸಭೆಗಳಲ್ಲಿ ಮಾಹಿತಿ ಹಕ್ಕು ಅರ್ಜಿಗಳ ವಿಲೇವಾರಿ ಬಗ್ಗೆ ನೀವು ಚರ್ಚೆ ಮಾಡಬೇಕು ಅಂತೇಳಿ. ನಮ್ಮ ಮುಂದೆ ಏನು ಈಗ ಉಳಿದಿರಂತ 35,000 ಅರ್ಜಿಗಳಿದೆ, ಅದು ಬೆಳಗಾವಿ ಮತ್ತು ಬೆಂಗಳೂರು ಪೀಠ ಬೆಳಗಾವಿ ಮತ್ತು ಕಲಬುರಗಿ ಪೀಠಕ್ಕೆ ಸಂಬಂಧಪಟ್ಟಂತ ಅರ್ಜಿಗಳು ನಮ್ಮ ಮುಂದೆ ಹೆಚ್ಚು ಬಾಕಿ ಇದಾವೆ. ಕಲಬುರಗಿ ಪೀಠದ್ದು ಒಂದು 6,000 ಚಿಲ್ಲರೆ, 7,000 ಬಾಕಿ ಇದ್ರೆ 12,000 ಚಿಲ್ಲರೆ, 11,000 ಚಿಲ್ಲರೆ ಬೆಳಗಾವಿ ಪೀಠದಲ್ಲಿ ಬಾಕಿ ಇದಾವೆ. ರಾಜನಾರಾಯಣ್ ವರ್ಸಸ್ ಸ್ಟೇಟ್ ಆಫ್ ಯುಪಿ ಅಂತೇಳಿ ಇದು ನಮ್ಮ ಮೂಲ ಮಾಹಿತಿ ಎನ್ನುವುದು ಮೂಲಭೂತ ಹಕ್ಕು ಅಂತೇಳಿ. ವೈಯಕ್ತಿಕ ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ಸಂವಿಧಾನದ 19(1)A ವಿಧಿ ಇದೆ. ಅದರ ಪ್ರಕಾರ ಇದು ಮಾಹಿತಿ ಅನ್ನೋದು ಮೂಲಭೂತ ಹಕ್ಕು ಅಂತ 75ರಲ್ಲಿ, ಅಂದ್ರೆ 50 ವರ್ಷ ಆಗಿದೆ. ಇದ್ರ ಮೇಲೆ 2005ರಲ್ಲಿ ನಮಗೆ ಮಾಹಿತಿ ಹಕ್ಕು ಮಾಡಿದ್ರು. ಸೊ ಅದಾದ್ಮೇಲೆ ತುಂಬಾ ಬದಲಾವಣೆಗಳಾಗಿದೆ. ಬದಲಾವಣೆಗಳಲ್ಲಿ ಮೇನ್ ಏನಾಗಿದೆ, ಇದು ಏನು ಮಾಹಿತಿ ಹಕ್ಕಲ್ಲಿ ಏನು ಕಡಿಮೆ ಆಗಿದೆ, ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ಉತ್ತಮ ಆಡಳಿತಕ್ಕೆ ನಾಂದಿಯಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಏನಂದ್ರೆ, ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಬಳಕೆಯಾಗುತ್ತಿರುವ ಯಾವ್ದಾದ್ರು ಕಾಯ್ದೆ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ. ಸುಮಾರು ಜಗತ್ತಲ್ಲಿ ಒಂದು 60 ಲಕ್ಷಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳಲ್ಲಿ ಹೇಳ್ತಾ ಇದ್ದೀನಿ ನಾನು, ಹೆಚ್ಚು ಅರ್ಜಿಗಳನ್ನ ಸಲ್ಲಿಸ್ತಾರೆ. 60 ಲಕ್ಷಕ್ಕೂ ಹೆಚ್ಚು ಒಂದು ವರ್ಷದಲ್ಲಿ. ಬೇರೆ ಯಾವುದೇ ಆಕ್ಟ್ ಕೆಳಗಡೆ ಇಷ್ಟೊಂದು ಅರ್ಜಿಗಳು ಬರೋದಿಲ್ಲ ಇಡೀ ವಿಶ್ವದಲ್ಲಿ. ಇದು ಯಾಕೆ ಇದೆ, ಅದಕ್ಕಾಗಿ ಇದು ಒಂಥರ ಇದು ಸರ್ಕಾರದ ಮಾಹಿತಿಯನ್ನು ಜನರಿಗೆ ಮುಕ್ತವಾಗಿ ಲಭ್ಯವಾಗುವಂತೆ ಮಾಡಿರುವಂತ ಇದು ಒಂದು ಕಾಯ್ದೆ. ಒಟ್ಟು 6,768 ಅರ್ಜಿಗಳು ಇಲ್ಲಿಯವರೆಗೆ ಬಾಕಿ ಇವೆ. ಇದರಲ್ಲಿ ಅತಿ ಹೆಚ್ಚು ರಾಯಚೂರಿನಲ್ಲಿ 2,215, ಕಲಬುರಗಿನಲ್ಲಿ 1,375, ಕೊಪ್ಪಳದಲ್ಲಿ 789, ಬಳ್ಳಾರಿಯಲ್ಲಿ 786, ವಿಜಯನಗರದಲ್ಲಿ 634, ಯಾದಗಿರಿನಲ್ಲಿ 586 ಮತ್ತು ಬೀದರ್ನಲ್ಲಿ 383. ಇಡೀ ಕಲ್ಯಾಣ ಕನ್ನಡ ಭಾಗದಲ್ಲಿ ಅತಿ ಕಡಿಮೆ ಅರ್ಜಿಗಳು ವಿಲೇವಾರಿಗೆ ಬಾಟಿನ ಅರ್ಜಿ ಹಾಕಿದ್ದು ಬೀದರ್ನಲ್ಲಿ. ಐ ಥಿಂಕ್ ಕರ್ನಾಟಕದಲ್ಲಿ ಕಡಿಮೆ ಅಂತ ಅನಿಸುತ್ತೆ. ಆಯೋಗ ಬಂದ ಮನವಿಗಳು ಕರ್ನಾಟಕದಲ್ಲೇ ಇದು ಅತಿ ಕಡಿಮೆ ಮೇಲ್ಮನವಿ ಬಂದಂತ ಬೀದರ್ ಜಿಲ್ಲೆಯಿಂದ ಅನಿಸ್ತದೆ. ನಾನು ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಸೆಕೆಂಡ್ 27ನೇ ಸ್ಥಾನದಲ್ಲಿ ಬೀದರು. ಕಲ್ಯಾಣ ಕರ್ನಾಟಕದಲ್ಲಿ ಕಡಿಮೆ
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಕಡಿಮೆ ಇರೋದು ಬೀದರ್ನಲ್ಲಿ. ವಿಶೇಷವಾಗಿ ನಾವು ಅಧಿಕಾರ ವಹಿಸಿಕೊಂಡ ಮೇಲೆ ಪ್ರಥಮ ಬಾರಿಗೆ ನಾನು ಒಂದು ವಾರ ಆಯಿತು ಈ ಹಿಯರಿಂಗ್, ನಾನು ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಮಾಡಿ ಒಂದು ವಾರದಲ್ಲಿ 103 ಪ್ರಕರಣಗಳನ್ನು ವಿಚಾರಣೆಗೆ ತೆಗೆದುಕೊಂಡು ಅದರಲ್ಲಿ 7 ಪ್ರಕರಣಗಳಲ್ಲಿ ತೀರ್ಪು ಕೊಟ್ಟಾಗಿದೆ. ಆಲ್ರೆಡಿ ಅವರು ಕ್ಲೋಸ್ ಮಾಡಿದೆ. ಇನ್ನು 96 ಪ್ರಕರಣಗಳು ಮುಂದುವರಿದೆ. ರಾಜ್ಯ ಸರ್ಕಾರದ ರೈತರ ವಿರೋಧಿ ನೀತಿಯನ್ನು ಖಂಡಿಸಿ ನವೆಂಬರ್ 29ರಂದು ಔರಾದ್ ಬಿ ಪಟ್ಟಣದಲ್ಲಿ ಶಾಸಕ ಬಿ ಪ್ರಭು ಬಿ ಚೌಹಾಣ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯ ಜನತಾ ಪಕ್ಷ ಔರಾದ್ ಮಂಡಲ ಹಾಗೂ ರೈತ ಮೋರ್ಚಾ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಬಸವೇಶ್ವರ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯು ಬಸ್ ನಿಲ್ದಾಣ ಎಪಿಎಂಸಿ ವೃತ್ತದ ಮಾರ್ಗವಾಗಿ ಕೃಷಿ ಇಲಾಖೆ ಕಚೇರಿಯವರೆಗೂ ಸಾಗಿತು. ನಂತರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬೀಗ ಹಾಕುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಮಾತನಾಡಿ, ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡು ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ನೆರವೇಗವಾಗಬೇಕಾದ ಸರ್ಕಾರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸುತ್ತಿದೆ. ದೀಪಾವಳಿಗೂ ಮುನ್ನವೇ ಬೆಳೆ ಹಾನಿ ಪರಿಹಾರ ನೀಡಲಾಗುವುದೆಂದು ಹೇಳಿದರು. ಆದರೆ ನಾವು ಹೋರಾಟ ಮಾಡಿದ ನಂತರ ಕೆಲವು ರೈತರಿಗೆ ಮಾತ್ರ ಎನ್ಡಿಆರ್ಎಸ್ ಎಸ್ಡಿಆರ್ಎಫ್ ಅನ್ವಯ ಪರಿಹಾರ ನೀಡಲಾಗಿದ್ದು ಉಳಿದವರಿಗೆ ತಾರತಮ್ಯ ಮಾಡಲಾಗಿದೆ. ಔರಾದ್ನ 40% ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಬಿಜೆಪಿ ಶಾಸಕರಿರುವ ಕ್ಷೇತ್ರಗಳಿಗೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಭಾರತೀಯ ಜನತಾ ಪಕ್ಷ ಸದಾ ರೈತರ ಪರವಾಗಿದ್ದು ಎಂದಿಗೂ ರೈತರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ರೈತರಿಗೆ ಆಗಿರುವ ಅನ್ಯಾಯ ಸರಿಪಡಿಸದೇ ಇದ್ದಲ್ಲಿ ಇನ್ನಷ್ಟು ಉಗ್ರ ಸ್ವರೂಪದಲ್ಲಿ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಮಶೆಟ್ಟಿ ಪನ್ನಾಳೆ, ಮಂಡಲ ಪ್ರಭಾರಿ ಮಹೇಶ್ವರ ಸ್ವಾಮಿ, ರೈತರ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ್ ಅಲ್ಮಾಜೆ, ಜಿಲ್ಲಾ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕೌಟ್ಗೆ, ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಗೀತಾ ಗೌಡ ಇನ್ನಿತರರು ಇದ್ದರು. पार्टी की भारतीय जनता पार्टी की जय जवान, जय जवान, जय किसान, जय किसान, रैत विरोधी कांग्रेस सरकार के, रैत विरोधी कांग्रेस सरकार के बेके ಬೇಕು, ಬೇಕೇ ಬೇಕು. ಔರಾದ್ ಮಂಡಳ ಕಡೆಯಿಂದ ರೈತ ಮೋರ್ಚಾ ಕಡೆಯಿಂದ ನಾವು ಸ್ಟ್ರೈಕ್ ಮಾಡಿದ್ಮೇಲೆ ರಾಜ್ಯದ ಎಲ್ಲ ತಾಲೂಕಿನಲ್ಲಿ ಎಲ್ಲ ವಿಧಾನಸಭಾ ಶಿಕ್ಷ ರೈತ ಮೋರ್ಚಾ ಎಲ್ಲ ಕಡೆಯಿಂದ ಸ್ಟ್ರೈಕ್ ಮಾಡಿದ್ಮೇಲೆ SDRF NDRF 7,500 ಕೊಟ್ಟಾರೆ, 800 ಆದ್ರೆ ಬಿ ಔರಾದ್ ಬಂದಿಲ್ಲ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.